ರಾಜ್ಯದ ಶಿಕ್ಷಣ ಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದೆಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನಮ್ಮದೊಂದು ಬೇಡಿಕೆ. ಶಿಕ್ಷಣ ಸಚಿವರು 2 ದಿನಗಳ ಹಿಂದೆ ಏನು ಹೇಳಿಕೆಗಳನ್ನು ಕೊಟ್ಟಿದ್ದರು, ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಬೇಕು, ಮಕ್ಕಳನ್ನು ಪಾಸ್ ಮಾಡಬೇಕು, ಶುಲ್ಕ ಕಟ್ಟದೇ ಇರೋ ಮಕ್ಕಳನ್ನು ಸಹ ಪಾಸ್ ಮಾಡಬೇಕು ಅಂತೇಳಿ ಈ ಹೇಳಿಕೆಯನ್ನು ಶಿಕ್ಷಣ ಸಚಿವರು ತಕ್ಷಣವೇ ಹಿಂಪಡೆಯಬೇಕು. ಶುಲ್ಕವೇ ಇಲ್ಲದಿದ್ದರೆ ಶಾಲೆಗಳನ್ನ ಯಾವ ರೀತಿ ನಡೆಸಬೇಕು, ಶಿಕ್ಷಕರಿಗೆ ಯಾವ ರೀತಿಯ ವೇತನವನ್ನು ಪಾವತಿ ಮಾಡಬೇಕು, ತಮ್ಮ ಹೇಳಿಕೆ ಸರಿಯಾಗಿದ್ದೇನಾ ಅಂತೇಳಿ ಅವರು ಮತ್ತೊಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈಗಾಗಲೇ ಸರ್ಕಾರ ಶೈಕ್ಷಣಿಕ ಯೋಜನೆಯನ್ನು ಬಿಡುಗಡೆ ಮಾಡಿಲ್ಲ. ಪಠ್ಯಕ್ರಮ ಎಷ್ಟು ತೆಗೆದುಕೊಳ್ಬೇಕನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಕೊಟ್ಟಿಲ್ಲ. ಪಾಲಕರಿಗೆ ಶುಲ್ಕವನ್ನು ಕಟ್ಟಬೇಕಾ ಬೇಡ ಅಂತಕ್ಕಂಥ ಸ್ಪಷ್ಟತೆಯನ್ನು ಸಹ ಕೊಟ್ಟಿಲ್ಲ. ಒಂದು ಸಲ 1 ಟರ್ಮ್ ಫೀಸನ್ನು ಕಟ್ಟಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಸಲ ಅನುಕೂಲಸ್ಥರು ಮಾತ್ರ ದುಡ್ಡು ಕಟ್ಟಂತ ಹೇಳ್ತಿದ್ದಾರೆ, ಮತ್ತೊಂದು ಸಲ ಶುಲ್ಕ ಕಟ್ಟದೇ ಇದ್ದರೂ ಮಕ್ಕಳನ್ನ ಪಾಸ್ ಮಾಡಂತ ಹೇಳ್ತಿದ್ದಾರೆ. ಕೆಲವೊಂದು ಸಲ ಶಾಲೆ ದಿನಾಂಕಗಳನ್ನ ಪ್ರಕಟ ಮಾಡ್ತಾರೆ, ಮತ್ತೆ 2 ದಿನಗಳಾದಮೇಲೆ ಮತ್ತೆ 15 ದಿವಸ ಮುಂದಾಗ್ತಾರೆ, ಮತ್ತೆ 15 ದಿವಸ ಮುಂದಾಗ್ತಾರೆ. ಈ ರೀತಿಯಾಗಿ 3-4 ಸಲ ಸುಮಾರು 7 ತಿಂಗಳಲ್ಲಿ ಶಾಲೆಗಳನ್ನು ತೆರೆಯುವುದರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳನ್ನು, ಪಾಲಕರನ್ನು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಮತ್ತು ಶಿಕ್ಷಕರನ್ನು ಗೊಂದಲದಲ್ಲಿ ಸಿಲುಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ದಯವಿಟ್ಟು ನಾಳೆ ಏನು ಸಂಘ ಸಂಸ್ಥೆಗಳ ಜೊತೆ ಏನು ಚರ್ಚೆ ನಡೀತಾ ಇದೆ, ಸಭೆಯನ್ನು ನಿಗದಿ ಮಾಡಿದ್ದಾರೆ, ಆ ಸಭೆಯಲ್ಲಿ ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬೇಡಿಕೆಗಳನ್ನು ಈಡೇರಿಸಬೇಕು. ಶಾಲೆಗಳನ್ನು ತೆರೀಲಿಕ್ಕೆ ಏನು ಸರ್ವ ಪ್ರಯತ್ನಗಳು ಮಾಡಬೇಕು, ಆರೋಗ್ಯ ಇಲಾಖೆ ಜೊತೆ, ಶಿಕ್ಷಣ ಇಲಾಖೆ ಜೊತೆ, ಜಿಲ್ಲಾಡಳಿತಗಳ ಜೊತೆ ಚರ್ಚೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳಾಗಲಾರದ ರೀತಿಯಲ್ಲಿ ಸರ್ಕಾರ ನಿರ್ಧಾರಗಳನ್ನು ತೆಗೆದುಕೊಂಡು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡಬೇಕು. ಫೀಸ್ ಕಟ್ಟಂತೇಳಿ ಪಾಲಕರಿಗೆ ಹೇಳಬೇಕು. ಇಲ್ಲದಿದ್ದರೆ ನಮ್ಮ ಅಸ್ತಿತ್ವಕ್ಕಾಗಿ ಕರ್ನಾಟಕ ರಾಜ್ಯದ ನಾವು ಬೀದಿಗಳು ಓಡಾಟ ಮಾಡ್ತಕ್ಕಂಥ ಸಂದರ್ಭ ಬರ್ಬೋದು ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ನಾನು ರಾಜಾ ಶ್ರೀನಿವಾಸ್, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ, ರಾಯಚೂರು ಜಿಲ್ಲೆ.